ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಕರ್ನಾಟಕ ರಕ್ಷಣಾ ವೇದಿಕೆ ಶಿರಸಿ ಸಿದ್ದಾಪುರ ಘಟಕದ ಅಧ್ಯಕ್ಷರಾಗಿ ಕಾರ್ತಿಕ್ ಅರಮನೆ ಆಯ್ಕೆ. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಪ್ರವೀಣ್ ಕುಮಾರ್ ಶೆಟ್ಟಿರವರ ಆದೇಶದ ಮೇರೆಗೆ ಉತ್ತರ ಕನ್ನಡ ಜಿಲ್ಲಾ ಅಧ್ಯಕ್ಷರಾದ ಅಕ್ಷಯ್ ನಾಗೇಕರ್ ಅವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿರಸಿ ಸಿದ್ದಾಪುರ ಘಟಕದ ಅಧ್ಯಕ್ಷರ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಜರುಗಿತು. ಅಧ್ಯಕ್ಷರಾಗಿ ಶಿರಸಿಯ ಕಾರ್ತಿಕ್ ಅರಮನೆಯವರನ್ನು, ಉಪಾಧ್ಯಕ್ಷರಾಗಿ ಸಿದ್ದಾಪುರದ ರಾಘು ಕನ್ನಡಿಗ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ನಾಗರಾಜ್ ದೊಡ್ಮನೆಯವರನ್ನು ಆಯ್ಕೆ ಮಾಡಲಾಯಿತು. ವೇದಿಕೆಯಲ್ಲಿ ಶಿರಸಿ ಸಿದ್ದಾಪುರ ಘಟಕದ ವತಿಯಿಂದ ಜಿಲ್ಲಾಧ್ಯಕ್ಷ ಅಕ್ಷಯ್ ನಾಗೇಕರ್ ಅವರನ್ನು ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಜಿಲ್ಲಾಧ್ಯಕ್ಷ ಅಕ್ಷಯ್ ನಾಗೇಕರ್ ಅವರು, ಕರ್ನಾಟಕ ರಕ್ಷಣಾ ವೇದಿಕೆಯ ತತ್ವ ಸಿದ್ಧಾಂತಕ್ಕೆ ಎಲ್ಲ ಸದಸ್ಯರು ಪದಾಧಿಕಾರಿಗಳು ಬದ್ಧರಾಗಿದ್ದು ಸಂಘಟನೆ ಬಲಪಡಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಸಂಘಟನೆಯ ಪ್ರಮುಖರಾದ ಆನಂದ್ ಗೌಡ, ಗಜಾನನ್ ಕೋಡಿಗದ್ದೆ, ಸೀತಾರಾಮ್ ನಾಯ್ಕ್, ಶ್ರೀಪಾದ್ ಟಿ ನಾಯ್ಕ್, ರಕ್ಷಿತ್ ಜೈನ್, ಲೋಕೇಶ್ ಗೌಡ, ತಾರಾನಾಥ್ ಗೌಡ, ಶ್ರೀನಿವಾಸ್ ಜಿಡ್ಡಿ, ನಮನ್ ಎಸ್ ಜೋಗಿ ಇತರರು ಉಪಸ್ಥಿತರಿದ್ದರು. ಕನ್ನಡಿಗರಿಗೆ ಎಲ್ಲೆಲ್ಲಿ ಅನ್ಯಾಯ ಆಗ್ತದೋ ಅಲ್ಲಲ್ಲಿ ನಮ್ಮ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ಎದ್ದು ನಿಂತು ಹೋರಾಡಿ ಬಹಳಷ್ಟು ಕೇಸ್ಗಳನ್ನು ಹಾಕೊಂಡಿದ್ದೇವೆ. ನಾವು ಕಾರವಾರದಲ್ಲಿ ಬಹುಶಃ ನಿಮ್ಗೆ ಗೊತ್ತಿರುವ ಹಾಗೆ ನಾವು ಮರಾಠಿಗೆ ಮತ್ತೆ ಹಿಂದಿ ಫಲಕಗಳಿಗೆಲ್ಲ ಮಸಿ ಪಡೆದು ಕೇಸ್ಗಳನ್ನು ಹಾಕಿ ಕೋರ್ಟಿಗೆ ಇನ್ನು ಮಟ್ಟ ಹೋಗ್ತಾ ಇದ್ದೇವೆ. ಕನ್ನಡ ಅಂತ ಹೇಳ್ಕೊಂಡು ಬಂದಾಗ ಯಾವತ್ತು ಹಿಂಸರಿದವರಲ್ಲ ನಾವು ಇದ್ದೇವೆ. ಇಲ್ಲಿ ಸ್ವಲ್ಪ ಕಮ್ಮಿ ಇತ್ತು, ಅದನ್ನು ಕೂಡ ನಮ್ಮ ಕಾರ್ತಿಕ್ ಅವರು ಪೂರೈಸಿದ್ದಾರೆ. ಅವರಿಗೆ ನಮ್ಮ ಇಡೀ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ಅಣ್ಣ ಅವರ ಒಂದು ಆಶೀರ್ವಾದ ಮತ್ತೆ ನಮ್ಮ ಕೂಡ ಇನ್ನು ಮುಂದೆ ಅವರ ಹಿಂದೆ ಇರ್ತದೆ ಅಂತ ಹೇಳ್ಕೊಂಡು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಇಂಗ್ಲಿಷ್ ಮೀಡಿಯಂ ಆಗಿ ಹೋಗಿ ಕನ್ನಡ ಶಾಲೆಗಳು ಅಳಿಸೋಗ್ತಾ ಇದೆ, ನಶಿಸೋಗ್ತಾ ಇದೆ. ಅದಕ್ಕೋಸ್ಕರ ದಯವಿಟ್ಟು ಈ ಸಂಘಟನೆಯ ಒಂದು ಉದ್ದೇಶ ಕನ್ನಡವನ್ನು ಉಳಿಸೋದು, ಕನ್ನಡವನ್ನು ಬೆಳೆಸೋದು. ಆದಷ್ಟು ನಾವು ಜನರಲ್ಲಿ ಕನ್ನಡದ ಬಗ್ಗೆ ಅಭಿಮಾನ, ಪ್ರೀತಿ ಬೆಳೆಸಬೇಕು. ಮತ್ತೆ ಇದೇ ರೀತಿ ನಾವು ಒಂದು ಸಂಘಟನೆಗೆ ಒಂದು ಅರ್ಥವನ್ನು ಕೊಡಬೇಕು. ಮುಂದೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ದಯಮಾಡಿ ಬಂದಂತ ಎಲ್ಲ ಕನ್ನಡದ ಬಂಧುಗಳು ಒಂದು ಅವರಿಗೆ ಚಪ್ಪಾಳೆ ತಟ್ಟುವ ಮುಖೇನ ಅಕ್ಷಯವನ್ನು ಅವರಿಗೆ ಒಂದು ಎಲ್ಲರೂ ಅವರಿಗೆ ಸಹಕಾರ ಮಾಡ್ಬೇಕಂತ ಹೇಳ್ಕೊಂಡು ನಮ್ಮಲ್ಲಿ ಕೇಳ್ಕೊಳ್ತೇವೆ. ನಮಗೆ ಸಾಕ್ಷಿ ಆಗ್ತಾ ಇದ್ದಾರೆ ಜಿಲ್ಲಾಧ್ಯಕ್ಷರು ಉತ್ತರ ಕನ್ನಡ ಕಾರವಾರ ಅಕ್ಷಯ್, ಅದೇ ರೀತಿ ಮಹೇಶ್ ಬಂದೇಕರ್ ತಾಲೂಕು ಅಧ್ಯಕ್ಷರು ಕಾರವಾರ, ಚೇತನ್ ಕರ್ಕೆ ನಗರಾಧ್ಯಕ್ಷರು ಕಾರವಾರ, ವಿಜಯಧರ್ ನಾಯಕ್ ಕಾರ್ಯದರ್ಶಿಗಳು ತಾಲೂಕು ಕಾರವಾರ, ಅದಕ್ಕೆ ಜಯರಾಮ್ ಶಿರ್ಗಾಳ ಅಧ್ಯಕ್ಷರು ಸಾಗರ ಘಟಕ, ಇವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಸಿದ್ದಾಪುರ ಸಿರ್ಸಿ ಘಟಕದ ಉಪಾಧ್ಯಕ್ಷರಾಗಿ ರಾಘವ್ ಕನ್ನಡಿಗ ಅವರನ್ನ ಪದಗ್ರಹಣ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ರಾಘವ್ ಕನ್ನಡಿಗ ಈ ಘಟಕ ಜೋರಾದ ಚಪ್ಪಾಳೆ ಮೂಲಕ ಒಂದು ಸಂಘಟನೆಗೆ ಮತ್ತಷ್ಟು ಬಲಪಡಿಸುವ ಶಕ್ತಿ ಆಗ್ಬೇಕಂತ ಕೇಳ್ಕೊಳ್ತಾ ಇದ್ದಾರೆ.